ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಅದರಲ್ಲೂ ಕೂಡ ಇತ್ತೀಚೆಗೆ ಹಾಸನದಲ್ಲಿ ಹೃದಯಾಘಾತದಿಂದ ಅತಿ ಹೆಚ್ಚು ಜನ ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕಳೆದ 38 ದಿನಗಳಲ್ಲಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 6 ಜನ ಯುವಕ-ಯುವತಿಯರೇ ಇದ್ದು, ಸಹಜವಾಗಿ ಜಿಲ್ಲೆಯ ಜನರಲ್ಲಿ ಆತಂಕ ತರಿಸಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಸನದಲ್ಲಿ ಮುಂದುವರಿದ ಹಾರ್ಟ್ ಅಟ್ಯಾಕ್. 38 ದಿನ 18 ಮಂದಿ ಹೃದಯಾಘಾತಕ್ಕೆ ಸಾವು. ನಿನ್ನೆ ಒಂದೇ ದಿನ ಹೃದಯಾಘಾತಕ್ಕೆ 2 ಬಲಿ. ಯುವ ಜನತೆ ಹೃದಯ ನಿಲ್ಲುತ್ತಿರೋದು ಯಾಕೆ? ಹೌದು, ಹೀಗೊಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಮತ್ತಿಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಿದ್ದೇಶ್ವರ್ ನಗರದ ಆಟೋ ಚಾಲಕ ಗೋವಿಂದ ಆಟೋ ಚಲಾಯಿಸುವಾಗ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರೇ ಆಟೋ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ. ಇಸಿಜಿ, ಎಕ್ಸ್ರೇ ಮಾಡುವುದರೊಳಗೆ ಆಸ್ಪತ್ರೆಯಲ್ಲಿಯೇ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಗೋವಿಂದ ಅವರು ಆರೋಗ್ಯವಾಗಿದ್ದರು. ದಿನವಿಡೀ ಆಟೋ ಓಡಿಸಿ ದುಡಿದು ಜೀವನ ಸಾಗಿಸುತ್ತಿದ್ರು. ಆದರೆ ದಿಢೀರ್ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ನಂಬಲು ಅಸಾಧ್ಯವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವುದು ಎಲ್ಲರಲ್ಲಿ ಆತಂಕ ತರಿಸಿದೆ ಎಂದಿದ್ದಾರೆ ಅವರ ಸ್ನೇಹಿತ. ಅವ್ನು ನಮಗಿಂತ ಚೆನ್ನಾಗಿದ್ದಾರೆ ಹುಡುಗ ಮನುಷ್ಯ. ಅವನು ಆಟೋ ಓಡಿಸ್ಕೊಂಡು 5-6 ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದ. ಅವನು ಇಲ್ಲ ಏನೇ ಹ್ಯಾಬಿಟ್ ಇಲ್ಲ ಅವನಿಗೆ. ಅಂಗಡಿನಿಂದಲೇ ಹಂದಿ ಹಾಕೊಂಡು ಹೋಗಿದ್ದಾನೆ ಇದಕ್ಕೆ ಮನೇಲಿ ದೇವಸ್ಥಾನಕ್ಕೆ. ಅದು ಕೊಟ್ಟು ಬಂದಿದ್ದಾನೆ. ಮತ್ತೆ ಬೆಳಿಗ್ಗೆ ಬಾಡಿಗೆ ಮಾಡಕ್ಕೆ ಹೇಳ್ಬಿಟ್ಟು ಕರ್ಕೊಂಡು ಅವನೇ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ. ಸ್ವಲ್ಪ ದೂರ ಹೋದಂಗೆ ಎದೇನೋ ಅಂತ ಮತ್ತಿಡ್ಕೊಂಡಂತೆ ಸುಸ್ತಾಗಿ. ಆಮೇಲೆ ಹಾಸ್ಪಿಟ್ಲ್ ಗೇಟ್ಗೆ ಹೋದಂಗೆ ಹೊರಗೆ ಅಡ್ಮಿಟ್ ಮಾಡ್ಕೊಂತಾರೆ. ಫುಲ್ ಸೀರಿಯಸ್ ಆಯ್ತು. ಅವ್ರಿಗೆ ಇದು ಎಕ್ಸ್ರೇ ಮಾಡೋದಕ್ಕಿಂತ ಜೀವ ಹೋಗಿದೆ ಅಂತ. ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಇವಿ ಆಯ್ತರದು. ಇದು ನಿನ್ನೆ ಎರಡಾಗಿದೆ, ಇವತ್ತೊಂದು. ಮತ್ತೊಂದು ಪ್ರಕರಣದಲ್ಲಿ ಹಾಸನ ತಾಲೂಕಿನ ಹ್ಯಾರನೆ ಗ್ರಾಮದ 42 ವರ್ಷ ವಯಸ್ಸಿನ ಗಿರೀಶ್ ಎಂಬುವವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಬಿಎಂಟಿಸಿಯಲ್ಲಿ ಕಂಡಕ್ಟರ್ ಆಗಿದ್ದ ಗಿರೀಶ್ ಶನಿವಾರ ರಜೆ ಆಗಿದ್ರಿಂದ ಗ್ರಾಮಕ್ಕೆ ಬಂದಿದ್ರು. ಬೆಳಗ್ಗೆಯಿಂದ ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮಧ್ಯಾಹ್ನ ಮನೆಗೆ ಬಂದು ಕೈಕಾಲು ತೊಳೆಯುತ್ತಿದ್ದಾಗ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಗಿರೀಶ್ ಪತ್ನಿ ಗ್ರಾಮಸ್ಥರು ಆಟೋದಲ್ಲಿ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಗಿರೀಶ್ ಸಾವನ್ನಪ್ಪಿದ್ದಾರೆ. ಗಿರೀಶ್ಗೆ ಯಾವ ಕಾರಣಕ್ಕೆ ಹೃದಯಾಘಾತ ಆಗಿದೆ ಎಂಬ ವಿಷಯ ತಿಳಿಯಲು ಗೊರೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಳಿಕ ಯಾವ ಕಾರಣಕ್ಕೆ ಗಿರೀಶ್ಗೆ ಹೃದಯಾಘಾತ ಆಗಿದೆ ಅನ್ನೋದು ಬಯಲಾಗಲಿದೆ. ಇವತ್ತು ವೀಕ್ಲಿ ಆಫ್ ಇತ್ತಲ್ಲ, ಅದಕ್ಕೆ ಬಂದು ಗೊಬ್ಬರ ಹಾಕಿ ಬಂದಿದ್ದಾನೆ ಮನೆ ಹತ್ರಕ್ಕೆ. ಕೈಕಾಲು ತೊಳೆಯೋಕ್ಕೆ ಹೋದಾಗ ಆ ಥರ ಆಗಿರೋದು. ಬಂದಮೇಲೆ ಇಲ್ಲಿ ನೋಡಿದಾಗಲೇ ಗೊತ್ತು. ಯಾರಿಗೂ ಆ ವಿಚಾರ ಏನು ಗೊತ್ತಿಲ್ಲ ಸರ್. ಇಲ್ಲಿ ಡಾಕ್ಟ್ರ್ ಹೇಳಿದಾಗಲೇ ಗೊತ್ತು ಹಿಂಗಾಗಿದೆ ಅಂತ. ಹಾರ್ಟ್ ಅಟ್ಯಾಕ್ ಆಗಿದೆ, ಈ ಪರಿಸ್ಥಿತಿ ಹಿಂಗಾಗಿದೆ ಅಂತ. ಬೆಳಗ್ಗೆ 10:30 11 ಗಂಟೆಯಲ್ಲಿ ಫೋನ್ ಮಾಡ್ದೆ. ಅಣ್ಣ ಎಲ್ಲಿದೆ ಅಂದರೆ ಮನೇಲಿದ್ದೀನಿ ಅಂತ ಹೇಳಿದೆ. ಗೊಬ್ಬರ ಹಾಕಿ ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ, ಸಿಗೋಪ್ಪ ಅಂದೆ. ಆಯಿತು ಬಾ 3 ಗಂಟೆಗೆ ಅಂತ ಹೇಳಿದೆ. 3 ಗಂಟೆ 2 ಕಾಲಗಳಿಗೆ ಫೋನ್ ಮಾಡಿದ್ರಿ, ಹಿಂಗೆ ಬಿದ್ದೋಗಿದ್ದಾನೆ ಅಂತ. ಬಂದು ನೋಡಿದ್ರಲ್ಲೇ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಆರಾಮಾಗಿದ್ದ, ಅವ್ನಿಗೇನು ಬೇರೆ ಏನೂ ಇರಲಿಲ್ಲ. ಇವತ್ತು ಡ್ಯೂಟಿ ರಜೆ ಇತ್ತು. ಜಮೀನಲ್ಲಿ ಹೋಗಿ ಕೆಲಸ ಮಾಡಿ ಬಂದು ಮನೆಗೆ ಕೆಲಸ ಎಲ್ಲ ಮುಗಿಸಿ ಮನೆ ಹತ್ರ ಗೊಬ್ಬರ ಇಟ್ಟು ಕೈಕಾಲು ತೊಳೆಯಕ್ಕೆ ಹೋಗಿದ್ದಾನೆ. ಹೃದಯಾಘಾತಕ್ಕೆ ಒತ್ತಡದ ಜೀವನವು ಕಾರಣ. ಧೂಮಪಾನ, ಮದ್ಯಪಾನದಿಂದಲೂ ಹಾರ್ಟ್ ಅಟ್ಯಾಕ್. ಹೌದು, ಮೇ 20ರಿಂದ ಜೂನ್ 28ರವರೆಗೆ ಅಂದ್ರೆ 38 ದಿನಗಳಲ್ಲಿ 18 ಮಂದಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಸತ್ತವರಲ್ಲಿ ಎಷ್ಟೋ ಮಂದಿ ಒಬ್ಬನೇ ಮಗ, ಮಗಳು, ಇನ್ನೂ ಕೆಲವರು ಮನೆಗೆ ಜೀವನಾಧಾರವಾಗಿದ್ದವರು. ಈ ಬಗ್ಗೆ ವೈದ್ಯರು ಹಲವು ಕಾರಣ ತಿಳಿಸಿದ್ದು, ಒತ್ತಡ, ಧೂಮಪಾನ, ಮದ್ಯಪಾನ, ಕಾಯಿಲೆಗಳು, ಆಧುನಿಕ ಜೀವನ ಶೈಲಿಯಿಂದ ಹೃದಯಾಘಾತ ಸಂಭವಿಸುತ್ತದೆ ಎಂದಿದ್ದಾರೆ. ಯುವತಿಯಂದ್ರಲ್ಲೂ ನಾವು ಈ ತರ ಹೆಚ್ಚು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬರೀ ಕಾಯಿಲೆ ಮಾತ್ರ ಅಲ್ಲ, ಸಡನ್ ಆಗಿ ಡೆತ್ ಆಗೋದು, SCD ಅಂತ ಹೇಳ್ತಾರೆ, ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಅಂದ್ರೆ ಇವುಗಳೆಲ್ಲ ನಾವು ಐಡೆಂಟಿಫೈ ಮಾಡಬೇಕು. ಅಂದ್ರೆ ಇವು ಫಸ್ಟ್ ಆಫ್ ಆಲ್ ಈ ಡೆತ್ಸ್ ಗಳೆಲ್ಲ ಹಾರ್ಟ್ ಇಂದಾನೇ ಆಗಿದೆಯಾ ಅಥವಾ ಬೇರೆ ಕಾರಣದಿಂದ ಆಗಿದೆಯಾ ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಬಟ್ ಹಾರ್ಟ್ ಇಂದಾನೇ ಆಗೋದಿದ್ರೆ ಇದಕ್ಕೆ ಬೇರೆ ಕಾರಣಗಳು ಇರ್ಬೋದು. ಈಗ ನಾವು ಹೃದಯಾಘಾತ ಅಂತ ಏನ್ ಹೇಳ್ತೀವಿ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇನ್ನೂ ತುಂಬಾ ಕಮ್ಮಿ, ಎಸ್ಪೆಷಲಿ ಯುವತಿಯಂದ್ರಲ್ಲಿ ತುಂಬಾ ಕಮ್ಮಿ. ಬೇರೆ ಕಾರಣಗಳಿದ್ದಾವೆ, ವಂಶದಿಂದ ಕೆಲವು ಬರೋ ಕಾರಣಗಳಿದ್ದಾವೆ, ಅದನ್ನು ನಾವು ಹುಡುಕಬೇಕಾಗುತ್ತೆ. ಮತ್ತೆ ಅಕ್ವೈರ್ಡ್ ಕೆಲವು ಕಾರಣಗಳಿದ್ದಾವೆ, ಅದನ್ನು ನಾವು ನೋಡಿ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಒಟ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳು ಹೆಚ್ಚುತ್ತಿರುವುದು ಜಿಲ್ಲೆಯ ಜನರಲ್ಲಿ ತಲ್ಲಣ ಸೃಷ್ಟಿಸಿದ್ದು, ಸರ್ಕಾರ ಹಾಗೂ ಹಿರಿಯ ವೈದ್ಯಾಧಿಕಾರಿಗಳು ಸಂಶೋಧನೆ ನಡೆಸಿ ಹೃದಯಾಘಾತಕ್ಕೆ ಕಾರಣ ತಿಳಿದು ಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂತೆ ಜನ ಒತ್ತಾಯಿಸಿದ್ದಾರೆ. ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.